ಈ ಕಡೆ ಬಾ ಕುತ್ಕೋ. ಏ ಸರಳ ಬಾ ಬರ. ಮನೆಗೆ ಕೆಲಸದವ್ರು ಬೇಕಂತ ಅಂದಿದ್ರಿ ಅಂತಲ್ಲ, ಅದಕ್ಕೆ ಕೆಲಸದವ್ರು ಬೇಕಂತ ಕೇಳಕ್ಕೆ ಬಂದಿದ್ದೆ. ಬೇಕಾಗಿತ್ತು. ಅವರ ಮತ್ತು ಈಕಿ ಸರಳ ಅಂತ್ರಿ ಪಾಪ ಯಾರಿಲ್ರಿ, ನಿಮ್ಮ ಮನ್ಯಾಗ ಕೆಲಸ ಕೊಟ್ರೆ ಮಾಡ್ಕೊಂಡು ಹೋಗಾಡ್ರಿ. ನೋಡಿ ನಿಂಗಮ್ಮ, ನನಗೇನು ಕೆಲ್ಸಕ್ಕೆ ತೊಗೊಳಕ್ಕೇನು ಅಭ್ಯಂತರ ಇಲ್ಲ. ಆದ್ರೆ ಕೆಲ್ಸಕ್ಕಂತ ಬಂದವರು 1 ತಿಂಗಳು 2 ತಿಂಗಳು ಕೆಲಸ ಮಾಡ್ದಂಗೆ ಮಾಡ್ತಾರೆ. ಅಡ್ವಾನ್ಸ್ ಅಂತ ರೊಕ್ಕ ಇಸ್ಕೊಂಡು ಹೋಗ್ಬಿಡ್ತಾರೆ. ಎತ್ತ ಹೋಗ್ತಾರೆ ಅನ್ನೋದಾಗ ಗೊತ್ತಾಗೋದಿಲ್ಲ. ಮತ್ತು ಹಂಗೇನು ಆಗೋಂಗಿಲ್ಲ ಹೇಳಿರ್ತೀನಿ. ಅವ್ರು ಹಂಗೇನು ಆಗೋದಿಲ್ಲ ರೀ. ಹಂಗೇನಾರಾದ್ರೆ ನಾ ಜವಾಬ್ದಾರಿ ಅದೇನ್ರಿ. ಏನಾಗ್ಬೇಕಿಕ್ಕಿ ನಿನಗೆ? ನಮ್ಮ ಅಕ್ಕನ ಮಗಳ್ರಿ. ಆತು. ಪಗಾರ ಎಷ್ಟು ತಗೋತಾಳೆ? ಮೊದಲಿದ್ದಾರೆ ಎಷ್ಟು ಕೊಡ್ತಿದ್ರಿ ಅವರ? ಆಟ ಕೊಡ್ರಿ. ನೋಡು, ಮೊದಲಿದ್ದಾರೆ ಮನ್ಯಾಗ, ನಮ್ಮ ಮನ್ಯಾಗ ಎಲ್ಲ ಊಟ ಮಾಡ್ತಿದ್ರು. ನಾನು ಆಕಿಗೆ 6,000 ಕೊಡ್ತಿದ್ದೆ. ನೋಡು 6,000 ಕೊಡ್ತೀನಿ. ಮಾಡ್ತಾಳೆ ಹಂಗೆ ಕೇಳು. ಮಾಡ್ತಾಳೆ ಹೇಳ್ರಿ ಅವರ, ಮಾಡ್ತಾಳ್ರಿ. ಎಷ್ಟೊತ್ತಿಂದ ಬಂದು ಎಷ್ಟೊತ್ತಿಗೆ ಹೋಗೋದ್ರಿ? ಏನಿಲ್ಲ, ಮುಂಜಾನೆ ಒಂದು 7:30 ಬಂದ್ಬಿಡೋದು. ಸಂಜಿನಾಗ ಒಂದು 5-6 ಗಂಟೆಗೆ ಹೋಗೋದು. ಮತ್ತು ರಾತ್ರಿ ಅಡುಗೆ ಏನು ನಾವು ಮಾಡ್ಕೊತೀನಿ. ರಾತ್ರಿ ಅಡುಗೆ ಏನು ಇರೋದಿಲ್ಲ. ಮುಂಜಾನೆ ದೌಡು ಬರೋದು, ಕಸ ಮತ್ತು ನೆಲ ಒರೆಸ್ಕೊಳ್ಳೋದು, ಇವೆಲ್ಲ ಸೋಫಾ ಸೆಟ್ ಒರೆಸ್ಕೊಳ್ಳೋದು, ಕಿಟಕಿ ಬಾಗಿಲು ಒರೆಸ್ಕೋಬೇಕು, ಅಡುಗೆ ಮಾಡಬೇಕು. ಮಧ್ಯಾಹ್ನದ ಅಡುಗೆ ಅಷ್ಟೇ, ಬೆಳಗ್ಗೆ ನಾಷ್ಟ ಅಷ್ಟೇ ಮಾಡೋದು. ಮತ್ತು ಇನ್ನೊಂದು ಹೇಳಿರ್ತೀನಿ, ಯಾರ ಮನೆಗೆ ಮಂದಿ ಬಂದ್ರೆ ನಮಗೆ ಅರ್ಬಿ ಹೋಗ್ಯದ ಭಾಳ ಆಕತಿ, ನಾ ಆಗೋಂಗಿಲ್ಲ, ಅವೆಲ್ಲ ಏನೂ ಹೇಳೋಂಗಿಲ್ಲ. ಮಂದಿ ಮನೆಗೆ ಬಂದ್ರೂ ಒಗೆಯಬೇಕು. ಮನೆಗೆ ಮಂದಿ ಭಾಳ ಬಂದರೆ ಬಾಂಡೆ ಬೀಳ್ತಾವು, ತಿಕ್ಕಬೇಕು. ನಾ ಹೇಳಿರ್ತೀನಿ ಮೊದಲ. ಏನಿಗಮ್ಮ? ಹಂಗೇನಿಲ್ಲ ತಗೋರಿ, ಹಂಗೇನ ರಾತ್ರಿ ಮಾಡ್ತೀನಿ ರೀ. ಇಲ್ಲ ಹೇಳ್ರಿ ಅವರ, ಮತ್ತು ಮನೆಗೆ ಮಂದಿ ಬರೋರು ಹೋಗೋರು ಅಲ್ಲ, ಹಂಗೇನು ಹೆಚ್ಚು ಕಡಿಮೆ ಇದ್ರು ಮಾಡ್ತಾಳೆ ಹೇಳ್ರಿ. ಎಲ್ಲರೂ ಮನೆ ಕೆಲ್ಸಕ್ಕೆ ಬರೋಕ್ಕೂ ಮುಂಚೆ ಹಿಂಗೆ ಹೇಳ್ತಾರೆ. ಬಂದ ಮೇಲೆ ಬದಲಾಗೇ ಬಿಡ್ತಾರೆ. ನಾ ಅದು ಮಾಡೋದಲ್ಲ, ನನಗೆ ಇದು ಮಾಡೋದಿಲ್ಲ, ಮನೆಗೆ ಭಾಳ ಮಂದಿ ಬಂದರು, ನನಗೆ ಅದು ಮಾಡೋದು ಹೆಚ್ಚಾಯ್ತು, ನನಗೆ ಇದು ಮಾಡೋದು ಹೆಚ್ಚಾಯ್ತು ಅಂತ ಏನಾರ ಕಿರಿಕಿರಿ ತಗೊಂಡು ನಿಂತು ಬಿಡ್ತಾರೆ. ನೋಡು, ನಿಂಗೆ ಏನಾರ ದುಡ್ಡು ಕಾಸಿಗೆ ಸಮಸ್ಯೆ ಬಿದ್ದರೂ ನಾವೆಲ್ಲ ನೋಡ್ಕೋತೀವಿ. ಆದರೆ ಕೆಲಸ ಮಾತ್ರ ಕರೆಕ್ಟಾಗಿ ಮಾಡ್ಬೇಕು. ಏನಿಂಗ? ಹಂಗೇನಿಲ್ಲ ಹೇಳ್ರಿ, ಮಾಡ್ತಾಳ್ರಿ. ಹಂಗಾರೆ ನೋಡು, ಇವತ್ತಿಂದ ಕೆಲ್ಸಕ್ಕೆ ಬರ್ತೇನೆ, ನಾಳೆಯಿಂದ ಬರ್ತೇನೆ ನೋಡು. ಇಲ್ಲ ಹೇಳ್ರಿ, ಒಂದಿಟ್ಟು ಕೆಲಸ ಐತಿ ಇವತ್ತು, ನಾಳೆ ಮುಂಜಾನೆಯಿಂದನೇ ಕಳಿಸ್ತೀನಿ. ಆತು. ಮತ್ತು ಅಣ್ಣಾರಿಗೆ ರೀ, ಅಣ್ಣಾರ ಹತ್ರ ನಾ ಮಾತಾಡ್ತೀನಿ. ಆತು, ಹೋಗು. ಆತು ರೀ, ಬರ್ತೀನಿ ರೀ. ಏನ್ರಿ ಪಾಟೀಲ್ರ, ಏನು ಈ ಸರಿ ನಿಮ್ದ ಪಕ್ಷ ಏನ್ರಿ? 28ಗೂ 28 ಈ ಸರಿ ನಮ್ದ ನೋಡ್ರಿ. ಹ್ಞೂನ್ಪ, 28 ಇವರ ಬರ್ತಾರಂತ ಮತದಾರರೆಲ್ಲ ಇವ್ರು ಹೇಳಿ ಓಟ್ ಹಾಕ್ಯಾರ. ಇಲ್ಲಿ ಕರೀಂಬಾಯ್ ಸುಮ್ಮನಿರ್ಲಿ, ಇಲ್ಲ ಅಂದ್ರೆ ನೀನೇನಿಲ್ಲ, ನೀನು ಅವನೇನು ತಪ್ಪು ಹೇಳತ್ತಾನು, ಬರೋಬ್ಬರಿನೇ ಹೇಳತ್ತಾನು. ಮತ್ತೇನು ಹಾಕ್ತಾರೆ ನಿಮ್ಗೆ ಓಟ್? ಅದೇಂಗ್ರು 28ಗೆ 28 ಅಂತ ಹೇಳ್ತೀರಿ ನೀವು? ಏನು ಭ್ರಮೇಲಿ ಬದುಕಾಕತ್ತಾರ ಬಿಡು. ಏನಿಲ್ಲ, ಈ ಸರಿಯಾಗಿ ಹೂವ ಹೇಳೋದು. ಹಿಂಗೇನಿಲ್ಲಪ್ಪ, ನಾವೆಲ್ಲ ಗ್ಯಾರಂಟಿಗಳು ಕೊಟ್ಟೇವಿ. ಈ ಸರಿ ಏನಿದ್ರು ಕೈಯ ಬರೋದು. ಜೂನ್ 4ಕ್ಕೆ ಗೊತ್ತಾಕತ್ತಿಲ್ಲ ಯಾರ್ದು ಏನು ಅನ್ನೋದು. ಗೊತ್ತಾಕೈತಿ. ಇಲ್ಲೇ ಕರೀಮ, ಮತ್ ಏನಿರ್ಲಿ, ನಿನ್ನ ಆ ಮುಳ್ಳು ಹಂದಿ ಹಂಗೆ ಬೆಳೆದಿರೋ ಕೂದಲನ್ನೆಲ್ಲ ಬೋಳಿಸ್ಬಿಡ್ತೀನಿ ನೀನು. ಹೌದು, ಈ ಕೈ ಕೆಲಸದವ್ರದೆಲ್ಲ ಬೋಳ್ಸೋದ ಅಲ್ಲ, ಬೋಳ್ಸಾಕ ನಿಂತೀರಿ ನೀವು. ಕರೀಮ, ಮತ್ತೆ ಈಗ ಏನಿರ್ಲಿಲ್ಲ ಏನು ಮತ್ ನೀನ್? ಓಲೆ ಬಿಡು ಪಾಟೀಲ. ನೋಡ ಲಿಂಗವಕ್ ಬರತ್ತಾಳ. ಏನವಾ ಲಿಂಗವಕ್ಕ? ಏನು ಆರಾಮಾಗಿ ಓಡಾಡ್ಕೊಂಡದೀವ. ನೀನಂತೂ ಆರಾಮದಿ ನೋಡಿ. ನೀನಂತ ದಿಲ್ದಾರಿ ಈ ಊರಾಗ ಯಾರು ಇಲ್ಲ. ಮುಂಜಾನೆ ಹೇಳ್ತಿದ್ದಿ, ಸಗಣಿ ಕಸ ಮಾಡ್ತಿದ್ದಿ, ಎಲ್ಲರ ಮನೆಗೆ ಹಾಲು ಹಾಕ್ತಿ, ತಿಂಗಳಾದ ರೊಕ್ಕ ಬರ್ತಾವು, ಮಸ್ತ್ ಮಜಾ ಅದಿ ನೋಡಿ. ನೀನಂತೂ ಬ್ಯಾಗ್ನೇ ರೊಕ್ಕ ಇಟ್ಕೊಂಡು. ಹೂನಾ ಕುಡ್ಸಾಲೆ, ಬ್ಯಾಗ್ನ ರೊಕ್ಕ ಇಟ್ಕೊಂಡು ಕೋಟಿ ಲಕ್ಷ ಗಳಿಸಿಟ್ಟೇನಿ. ಹೇಳ್ತಾ ನೀವು ಹಡಿಬಿಟ್ಟೆ. ಯಾವ ನೋಡಿಲ್ಲ ನಾ ಬ್ಯಾಗ್ನಾಗ ಇಟ್ಟಿದ್ ರೊಕ್ಕನ? ಬೇಕಿತ್ತಿನ್ಲಿ ಕರಿಮ ಇದ್ದೀನಿ, ಬೇಕಿತ್ತು ನಿನಗೆ. ಏನಯ್ಯವ ನೀ ಹಿಂದಿಟ್ಟು ಹುಡುಗಾಟ ಮಾಡಿದ್ರ ಹಂಗ ಮೈ ಮೇಲೆ ಬೀಳ್ತಿಯಲ್ಲ ಹುಲಿ ಹಂಗ. ಮತ್ತೆ ನಮ್ ಲಿಂಗವಕ್ಕಂದ್ರೆ ಏನು ಹೆಣ್ಣು ಹುಲಿ ಇದ್ದಂಗಕಿ ಊರಾಗ ಏನವಾ? ಹೌದಪ್ಪ, ಮಾಡಕ್ ಕೆಲಸ ಇಲ್ಲ, ಎಳ್ಳಿ ಕಟ್ಟಿ ಹಿಡಿದು ಕೂತು ಬಿಡ್ತೀರಿ ನೋಡು. ಹಿಂಗವಕ್ಕ ನೀನೇನಯ್ಯವ, ನಾನು ಒಂದಿನ ಮನ್ಯಾಗ ಇಲ್ದಂಗ ಬದುಕು ಹೊಕ್ಕನಿ, ಇವ್ರ ಜೋಡಿ ನಾನು ಸೇರಿಸ್ತೀಯಲ್ಲ, ನಾನು ಬಿಟ್ಟು ಹೇಳವಾ ನೀ? ಆತ್ ಹೇಳಪ್ಪ, ನೀನು ಬಿಟ್ಟು ಹೇಳೇನಿ. ಈ ಹೆಣ್ಮಗಳನ್ನ ನಾ ಎಲ್ಲೇ ನೋಡ್ದಂಗೈತಲ್ಲ, ಎಲ್ಲಿ ನೋಡಿದೀನಿ? ಅದು ಬಿಡುವ ನಿಂಗವಕ್ಕ. ಮತ್ ಮನ್ಯಾಗ ಹೆಣ್ಮಕ್ಳು ಹೇಳಾಕತ್ತಿದ್ರು, ಯಾಕ ಈ ನಡುವೆ ಹಾಲ್ನ ನೀರ್ನಿ ಕಟ್ಟಿ ಮಾಡಾಕತ್ತಿ ಅಂತಲ್ಲ. ಯಾಕವಾ ಒಂದಿಸ್ ನೀರ್ ಕಮ್ಮಿ ಸೇರಿಸಿ ಕೊಡ ಹಾಲ್ನ. ಯಾಕಲ್ಲ ಪಾಟೀಲ, ಹೆಂಗೈತಿ ಸಣ್ಣ ಕಡಿತೈತಿನ? ಯಾವಕ್ಕೆ ಹೇಳದಕ್ಕೆ ನಿನಗ? ಯಾಕ ನೀನ್ ಹೆಂಗ್ ಹೇಳಿದ್ಲನ? ನೋಡ ಮತ್ತೆ ಅಕ್ಕಿನ ಹಾಲು ಕುಡಿದು ನೀರು ಹಾಕಿರ್ತಾಳನ. ಏನ್ಲಾ ಕರಿಮ, ನೀನು ತೋತಿಯಲ್ಲ, ನನ್ನ ಹಾಲ್ನಾಗ ನೀರ್ ಇರ್ತೈತಿ? ಇರ್ತೈತಿ ಹೇಳ, ಒಂದಿ ಇರ್ತಾವ ನೀರು. ಕುಡ್ಸಾಲೆ, ನಾ ಸೇರ್ಸೋಂಗಿಲ್ಲ. ನಮ್ಮನೆ ಆಕಳ ಹಿಂಡೋದ ನೀರ ಹಿಂಡತೈತಿ ಹಾಲ್ನ, ಗೊತ್ತೈತನ? ಹೌದವ, ಯಾಕ ಅದು ಬ್ಯಾಸ್ಗೆಲ್ಲ ನೀರು ಭಾಳ ಕುಡಿಯಾಕತ್ತೈತಿ ಆಕಳ, ಅದಕ್ಕೆ ನೀರು ಹಿಂಡಾಕತ್ತೈತಿ ಅದು. ಹೌದು. ಯಾಕಲ್ಲ ನನಗ ಹುಡುಗಾಟ ಮಾಡ್ತೀರಿ? ನನ್ನ ವಯಸ್ಸೇನು ನಿಮ್ಮ ವಯಸ್ಸೇನು? ನನ್ನ ಸದರ ತಗೊಂಡಿರೇನ? ಯಾಕ ನಿಂಗೋವಕ್ಕ ಬೇಸರ ಮಾಡ್ಕೋಬೇಡ. ಹಾಗ ಸುಮ್ಮ ನಮ್ಮ ಕಟ್ಟೇಳಿ ಹಂಗ ಮಾತಾಡ್ತೀವಿ ಹೇಳು. ನೀವು ಅದನ್ನು ಸೀರಿಯಸ್ ತಿಳ್ಕೊಂಬಿಡದನ. ಅಂದಂಗೆ ಎಲ್ಲಿ ಈ ಕಡೆ ನಿನ್ಗೆ ಯಾಕೆ ಹೇಳ್ಬೇಕದ್ನೆಲ್ಲ? ನಾವು 100 ಅಂತಲ್ಲಿ ಹೋಗ್ತೇವಿ, 100 ಅಂತಲ್ಲಿ ಬರ್ತೀವಿ. ನಿಮಗೆಲ್ಲ ಹೇಳೇ ಹೋಗ್ಬೇಕನ? ಹ್ಞೂ ನಾ ಹಾಡ. ಏಯವ್ವ, ನೀ ಎಲ್ಲರೂ ಹೋಗು, ಎಲ್ಲರೂ ಬಾ, ನಾ ಅದನ್ನ ಕೇಳಾಕತ್ತಿಲ್ಲ. ಆ ಹೆಣ್ಮಗಳು ಕರ್ಕೊಂಡು ಎಲ್ಲಿ ಹೋಗಿದ್ದೆ ಅಂತ ಕೇಳಾಕತ್ತೇನಿ. ಅದಾ ಸೆಟು ಮನ್ಯಾಗ ಮತ್ತೆ ಮನೆ ಕೆಲ್ಸಕ್ಕೆ ಯಾರು ಇರ್ಲಿಲ್ಲ ಅಂತ ಅದಕ್ಕೆ ಕೇಳ್ಕೊಂಬರಕ್ ಹೋಗಿದ್ವಿ. ಆ ಸೇಟು ನನ್ನ ಮಗ ಕೊಟ್ಟು ನನ್ನ ಕೆಲಸನ
ನಾ ಜುಗ್ಗದ ನಾವು ಮೊದಲು ಪಗಾರ ಕೊಟ್ಟು ನೌಕರಿದವ್ರು ಇಟ್ಕೋತಾನಂದ್ರೆ ನಂಬಕ್ಕಾಗಲ್ಲ ನಂಗೆ. ಹೌದು ನಿಂಗೆ ಹೋಗಕ್ಕ ಅಟ್ಟು ಜೀನ್ ಜಿಪ್ಪದ ನಾವು ಹೇಳ್ನ ರೊಕ್ಕ ಬಿದ್ರು ಬಿಡೋದಿಲ್ಲ ಅಂತ ನನ್ನ ಮಗ ಕೆಲಸಕ್ಕೆ ಎಟ್ಟರ ಪಗಾರ ಕೊಟ್ಟು ಇಟ್ಕೋತೀನಿ ಅಂದ ಇವ ತಿಂಗಳ 6,000 ಕೊಡ್ತೀನಿ ಅಂತ ಅಂದಾರು. ಸಾತ್ನಲ್ಲಿ ಅವ ಸೀಟೆ ಸಾತ್ರ ಹಾಂ ಕೊಟ್ಟಂಗ ಹೇಳವ ನಿಂಗೆ ಅವಕ್ಕ ಪಗಾರ ಇಲ್ಲಪ್ಪ ಅವ್ನ ಹೆಂಡ್ತಿನ ಕೊಡ್ತೀನಿ ಅಂತ ಅಂದಾಳ. ಎಲ್ಲೋ ಇವ್ನ ಹೆಂಡ್ತಿ ಸೀಟ್ಯಾಗ ಗೊತ್ತಿಲ್ದಂಗನ ಮಾಡಿರ್ಬೇಕು ಇದನ್ನ ಯಾವಾರನ ಗೊತ್ತಾತಂದ್ರೆ ಒಂದು ಕಿಲುಬು ಕಾಸು ಕೊಡಂಗಿಲ್ಲ ನಿಲ್ಲವಕ್ಕವ ಆ ಪಗಾರ ಚಂದ ಕೊಡ್ಲಿಲ್ಲದಕ್ಕೆ ಅವನ ಮನ್ಯಾಗ ಯಾರು ಕೆಲಸದವ್ರು ನಿಲ್ಲವಲ್ದು ಏನ್ ಲೇಕರ್ರಿಮ್ಮ. ಹೌದು ನಿಂಗವಕ್ಕ ಅವ್ನ ಹೆಂಡ್ತಿ ಕೊಡ್ತೀನಿ ಅಂದ್ಲಲೇಪ್ಪ. ಅವ್ರು ಕೊಟ್ಟಂಗ ನೀವು ಇಸ್ಕೊಂಡಂಗ ಬೇರೆ ಏನಾರ ಕೆಲಸ ಕೊಡ್ಸು ಯಕ್ಕ ಆಕಿಗೆ ಬೇರೆ ಸುಳ್ಳ ಅಲ್ಲೇನು ಹೊಲ್ಮನೇನು ಕೆಲಸ ಬರ್ತೈತೇನ ಕೇಳಿ ಇಲ್ಲೇ ಯಾವ್ದಾರು ಹೊಲ್ಮನಿ ಕೆಲ್ಸಕ್ಕೆ ಹೋಗ್ಕೊಳ್ಳಾಕ. ಪಾಪ ಮಾಡೇತೆ ಇಲ್ಲ ಏನೋ ಮನಿ ಕೆಲಸ ಮಾಡ್ತಿತ್ತಂತಿ ಮೊದ್ಲಿಗೆ. ಪಾಪ ಹೊಲದ ಕೆಲಸ ಬರ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಅದು ಬಿಸಿಲಾಗ ಮಾಡಾಕರ ಬರ್ತೈತಿಲ್ಲಕ್ಕಿಗೆ. ಒಂದಿನ ಆಟ ನೀರಾಗಿಡೆ ಮಟ ಆಮೇಲೆ ಇಳದ ಮ್ಯಾಗ ಮಳಿ ಆದ್ರೇನು ಚಳಿ ಆದ್ರೇನು ಹೊಂದ್ಕೊಂಡ್ಬಿಡ್ತಾರ. 2 ದಿನ ಬರೋದಿಲ್ಲ, 3ನೇ ದಿನಕ್ಕೆ ಹೊಂದಾಣಿಕೆ ಆಕತಿ. ನೋಡವಾನ ಹೇಳತ್ತೀನಿ ಆ ಶೆಟುನ್ಯಾಗ ಕಳಿಸ್ಬೇಡ, ಪಗಾರ ಬರಬರಿ ಕೊಡುದಿಲ್ಲ. ಪುಕ್ಸಟ್ಟಿ ದುಡಿಸ್ಕೊಳ ಸುಳೆ ಮಗ ಅಕ್ಕವ. ಯಾಕಲಿ ನಾ ಯಾಕೆ ಪುಕ್ಸಟ್ಟಿ ದುಡಿಸ್ಕೊಳ್ಳಿ, ಅದೆಲ್ಲ ಬಿಡ್ರಿ. ಈ ಹೆಣ್ಮಗಳನ್ನ ಎಲ್ಲೇ ನೋಡೇನ್ರಲಿ. ಅಲ್ಲಿ ನೋಡಿಯೋ ಹೆಂಗ ಏನಪ್ಪ ಹಳೇವ್ ಏನಾರ ನೀವು ಲಪಡಾದಾಗ ಇದು ಒಂದು ತುತ್ತ ಹಂಗೇನಿಲ್ಲ, ಎಲ್ಲಿ ನೋಡೀನಿ ಅಂತ ನೆನೆಸ್ಕೊಳಾಗುತ್ತೀನಿ. ಯಾಕ ಹೋಗ ನಡಿ ನಾವು. ಯಾಕ ತಡಿ ಎಲ್ಲಿ ನೋಡಿತಮ್ಮ ಈಕಿನ? ಹಾ ನೆನಪು ಬಂತು ನೋಡು ಯಾಕ, ನನಗ ಮೊದ್ಲೇ ಹೆಂಡ್ತಿ ಲಕ್ಷ್ಮಿ ನೋಡಿರೇನ ನೀವೆಲ್ಲ? ಗೊತ್ತೇಳು ಮರಯ್ಯ ಎದ್ದ ಚಲೋ ಹುಡುಗಿದ್ಲು, ಕಿಟಕಿಟಿ ಕೊಟ್ಟು ಓಡಿಸಿದೆಲ್ಲ ಹುಡುಗಿಗೆ. ಹೇಳೀಗ ಇದು ಯಾವಾಗನ ಒಂದು ಈಗ ಕಟ್ಕೊಂಬಂದಿಯಲ್ಲ ಆಕಿ ನೀನು ಕುಣ್ಸಾಕತ್ತಾಳ ಬರಾಬರಿ ಸಿಕ್ಕಾಳ್ಬೇಡಕ್ ನೀನು. ಹೇಳಿ ಏನಾತು? ಹಾ ನನ್ನ ಹೆಂಡ್ತಿ ಮನೆ ಊರಾಗಿನಕ್ಕೆ ಈಕಿ ಹೆಣ್ಮಗಳು ನಾ ಪಕ್ಕಾ ನೋಡೀನಿ. ಈ ಹೆಣ್ಮಗಳು ಗಂಡನ ಹೆಸರು ಏನ ಏನ ಇಲ್ರಿ ಅಣ್ಣ, ನೀವು ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿರಿ. ನಾ ಊರಕ್ಕೆಲ್ರಿ. ಹ್ಞೂನಯ್ಯಪ್ಪ ತಮ್ಮ ಏನೋ ಪ್ರವಾಸಕ್ಕೆ ಬಂದಿದ್ರಂತ ಈಕಿನ ಬಿಟ್ಟು ಹೋಗ್ಬಿಟ್ಟಾರ ಅವ್ರು ಪಾಪ. ಇಲ್ಲಂತ ಇಲ್ಲ ಅಕ್ಕ ಸುಳ್ಳು ಹೇಳತ್ತ ಆಕಿ ನಮ್ಮ ಬೀಗರ ಊರಕ್ಕೆ ಈಕಿ ಹೆಣ್ಮಗಳು. ನನ್ನ ಮದುವೆಯಾಗಿ ಈಕಿನ ನೋಡೇನಕ್ಕ, ನನಗೆ ಪಕ್ಕಾ ನೆನಪೈತಿ ಅಕ್ಕ. ಈಕಿಗೆ 2 ಮಕ್ಕಳು ಅದಾವಕ್ಕ. ಈಕಿ ಗಂಡನ ಹೆಸರು ಏನು ನನಗೆ ಗೊತ್ತಿಲ್ಲಕ್ಕ. ಈ ಹೆಣ್ಮಗಳು ಹೊಲಮನಿ ಕೆಲಸನೂ ಮಾಡ್ತಾಳ ಅಂದಂಗೆ ನನಗೆ ಲಕ್ಷ್ಯ ಐತಿ. ಒಟ್ಟಲ್ಲಿ ಈ ಹೆಣ್ಮಗಳು ನಮ್ಮ ಬೀಗರ ಊರಕ್ಕೆ ನೋಡಪ್ಪ, ನನಗೆ ಗೊತ್ತಿರಂಗೆ ಈ ಹೆಣ್ಮಗಳನ್ನ ನಾನು ನೋಡೇನಪ್ಪ. ನಾನು ಈಕಿನ ಆಗಲಿಂದನೂ ಲಕ್ಷ್ಯ ಮಾಡಿ ನೋಡತ್ತೀನಿ, ಎಲ್ಲಿ ನೋಡೇನಿ ಹೆಣ್ಮಗಳನ್ನ ಎಲ್ಲಿ ನೋಡೇನಿ ಅಂತಂದು. ಏನಾ ಸರಳ ಹೇಳ್ತಿರೋದು ಕರೆಕ್ಟ್ ಐತಿನ? ಅಲ್ಲ ಅವ್ರ ಬೀಗರ ಊರಕ್ಕೆನ ನೀನ ಮತ್ತೆ? ಯಾಕ ಆ ಹೆಣ್ಮಗಳು ಸುಳ್ಳು ಹೇಳತ್ತಾಳ, ಹಿಂಗೆಲ್ಲ ಆದ್ರೂ ಬಾಯಿ ಬಿಡೋದಿಲ್ಲಿಕ್ಕಿ. ನಿಂಗವಕ್ಕ ಕರೆ ಹೇಳಿಲ್ಲ ಅಂದ್ರೆ ಸುಮ್ಮನೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಡನು. ಅವರೇ ಈಕಿನ ಎಲ್ಲ ವಾದು ಬಾಯಿ ಬಿಡಿಸಿ ಅವ್ರ ಮನೆ ಸೇರಿಸ್ತಾರೆ ಈಕಿನ. ಪೊಲೀಸ್ ಸ್ಟೇಷನ್ ಇಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗೋದು ಬೇಡ ಹೇಳ್ತೀನಿ. ಹೊಲ ಈ ಹೆಣ್ಮಗಳು ನಮ್ಗ ಸುಳ್ಳು ಹೇಳಿ ಕಣ್ಣಿಗೆ ಮಣ್ಣು ಹೊಡೆದಾಡಂದ್ರೆ ಎಷ್ಟು ಚಾಲು ಹ್ಯಾಂಗ್ಸ್ ಇರ್ಬೇಕೀಕಿ. ವಾ ನೀವು ಹೇಳಾಕತ್ತಿದ್ರಲ್ಲಿ ಈ ಊರಿಗೆ ಹೊಸ ಹೆಣ್ಮಗಳು ಬಂದಾಳಂತ, ಈಕಿನ ನೀವು ಹೇಳಿದ್ದು? ಹ್ಞೂ ನಮ್ಮ ಬೀಗರ ಊರು ಹೆಣ್ಮಗಳ ಈಕಿ. ಅಕ್ಕಾರ ಕರೆ ಹೇಳ್ರಿ, ಇಲ್ಲಾಂದ್ರೆ ಸ್ಟೇಷನ್ ಕರ್ಕೊಂಡು ಹೋಗ್ಯೇನೋ. ಅಣ್ಣಾರ ಅಕ್ಕ ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದೆ. ಸುಳ್ಳು ಹೇಳಿದೆ? ಯಾಕೆ? ಅದು ಅಕ್ಕ ಮನ್ಯಾಗ ಜಗಳಾಗಿ ನನ್ನ ಗಂಡನನ್ನ ಹೊರಗೆ ಹಾಕಿದ್ದ. ಅದಕ್ಕೆ ನಾನು ಅವತ್ತು ರಾತ್ರಿ ಮಳೆ ಬಂತು, ಕಾಲ್ದಾರಿಯಾಗಿ ನಡ್ಕೊಂಡು ಇಲ್ಲೇ ಬಂದು ಒಂದು ಈಟ ಅಡ್ಡಾಗಿದ್ದೆ. ಅಟ್ಟೊತ್ತಿಗೆ ನೀವೆಲ್ಲ ಇಲ್ಲೇ ಎಬ್ಸಿದ್ರಿ. ಕರೆ ಅಂದ್ರೆ ನನಗೆ ಈ ಊರಾಗಿರೋದಿರಲಿಲ್ಲ, ಬೇರೆ ಇನ್ನೆಲ್ಲರೂ ದೂರ ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಹೋಗಾಕ ಬರ್ಚಾರ್ಜಿಗೂ ನನ್ನ ಹತ್ರ ರೊಕ್ಕಿರ್ಲಿಲ್ಲ. ಆ ಮಳೆಯಾಗ ಅಲ್ಲೊಟ್ಟಿಲ್ಲೊಟ್ಟು ಕುತ್ಕೊಂತ ನಿತ್ಕೋತ ನಡ್ಕೋತ ಈ ಊರಿಗೆ ಬಂದೇನ. ಈ ಊರಿಂದ ಮತ್ತೆ ಮುಂದಿನ ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ನೀವು ಇಲ್ಲೇ ಇಟ್ಕೊಂಡ್ರಿ. ಅಲ್ರಿ ಅಕ್ಕ ಏನ್ ಜಗಳ ಎದ್ರ ಸಂಬಂಧ ನಿನ್ನ ಗಂಡ ಹೊರಗೆ ಹಾಕಿದ? ಅದ್ರಿ ಮಂದಿ ಮಾತು ಕೇಳಿ ನಾನು ನಮ್ಮ ಅತ್ತಿಗೆ ಸಹ ಹಾಕಕ್ಕೆ ಹೋಗಿದ್ದೆ ರೀ. ಅದಕ್ಕೆ ನನ್ನ ಗಂಡ ನನ್ನ ಹೊಡೆದು ಹೊರಗೆ ಹಾಕಿದಾರಿ. ಇದು ಲಡ್ಕಿಗೆ ಬಹುತ್ ಡೇಂಜರ್ ಗೆ ಹೇ. ಏನೋ ನಮ್ಮವ್ವ ನೋಡಾಕಿಟ್ಟು ಸೂಕ್ಷ್ಮಗೆ ಎಷ್ಟು ಸೈಲೆಂಟ್ ಆಗಿ ಕಾಣ್ತಿ. ನೀನು ಒಳಗ ಭಾಳ ಡೇಂಜರ್ ಅದಿ ಬಿಡು. ನಿಮ್ಮ ಅತ್ತಿಗೆ ಸಾಕಕ್ಕೆ ಹೋಗಿ ಅಂದ್ರೆ ನೀನು ಅದ್ರಲ್ಲಿ ನಿನ್ನ ಗಂಡ ನಿನ್ನ ವಾದ ಹೊರಗೆ ಹಾಕ್ಯಾನ. ವಾ ನೋಡಾಕೆಟ್ಟು ಸಮಾಧಾನ ಅನಿಸ್ತೀಯಲ್ಲ ಇವ, ಎಷ್ಟು ಡೇಂಜರ್ ಅದೀನಿ. ಇಲ್ಲಕ್ಕ ನಮ್ಮ ಮನೆ ಹತ್ರ ಹೋಗ್ಬೇಕಿದ್ದಾಳೆ,
ಅಜ್ಜಿ ಮಾತು ಕೇಳ್ಕೊಂಡು ಹಾಕೊಡು ಹಾಕಂತಂದ ಕೇಳ್ಕೊಡತ್ತಿದ್ಲ ಅದು ನನ್ನ ಗಂಡ ಕೇಳಿಸ್ಕೊಂಡ್ಬಿಟ್ಟ. ಹಾಕಿದ್ದ ಲೆಕ್ಕನ ಬರೀ ಆಕೆ ಹೇಳಿದನ ಕೇಳಾಕತ್ತಿದ್ದೆ ಅಷ್ಟೇನ. ಅಟ್ರಲ್ಲ ಇಟ್ಟೆಲ್ಲ ಹೋಗ್ಬಿಡ್ತು. ನಂದಿದ್ರಾಗ ಏನು ತಪ್ಪಿಲ್ಲಕ್ಕ. ಆಕೆ ಹೇಳ್ದಲ್ಲೇ ನಾ ಕೇಳ್ದೆ ಅಟ್ಟ. ಏನು ಇದ್ರ ನಂದೇನು ತಪ್ಪಿಲ್ಲ, ಕೇಳೋದಲ್ಲೇ ನಾ ಕೇಳದೆ ಅಂತೀವಿ. ಏನು ಕೈಯ ಕೊಟ್ರೆ ತಿಂತೇನ? ಬುದ್ಧಿಲ್ಲ ನಿನಗೆ? ಯಾವ್ದು ಚಲೋದು ಯಾವ್ದು ಕೆಟ್ಟದನ್ನ ವಿಚಾರ ಐತಿಲ್ಲ ನಿನ್ ತಲೆಯಾಗ. ಏನ ಅಣ್ಣ ಮಣ್ಣು ತಿನ್ನೋ ಕೆಲಸ ಮಾಡಿದೆ. ನನಗೆ ನನ್ನ ಗಂಡನ ಕರ್ಕೊಂಡು ಹೊರಗೆ ತಿರ್ಗಕ್ಕಾಗಲ್ಲ ಅಂತೇಳಿ ಇಂಥ ಕೆಟ್ಟ ಕೆಟ್ಟ ವಿಚಾರ ಮಾಡಿ ಜೀವನ ಹಿಂಗೆ ಮಾಡ್ಕೊಂಡ್ಬಿಟ್ಟೆ. ನನ್ ಬಿಟ್ಟು ಬಿಡ್ರಿ, ನಾ ಎಲ್ಲಾರು ಹೋಗ್ತೀನಿ. ನಿಮಗೆಲ್ಲ ಸುಳ್ಳು ಹೇಳ್ದೆ ಅಟ್ಟನ. ಹೇ ಅಕ್ಕಾರ ಎಲ್ಲಿ ಹೋಗ್ತೀರಿ ನೀವು ಒಬ್ಬಕ್ಕೆ? ಅಲ್ಲ ಹೊಳ್ಳಿ ನಿಮ್ಮ ಗಂಡನ ಮನೆಗೆ ಕಳಿಸಿ ಬರ್ತೀವಿ, ಹೋಗಿ ನಡೀರಿ. ಸುಳ್ಳ ಅಲ್ಲಿ ಊರು ತಿರ್ಕೊಂತ ಯಾಕೆ ಜೀವನ ಹಾಳು ಮಾಡ್ಕೋತೀರಿ? ಏನೋ ಮಕ್ಕಳು ಅದಾವಂತೀರಿ, ಮತ್ತು ಸುಳ್ಳ ಜೀವನ ಬರ್ಬಾದಾಕತಿ. ಮೊದ್ಲ ಬೇರೆ ಬೇರೆ ಊರ ಕಡೆಗೆಲ್ಲ ಗಂಡ ಮಕ್ಕಳು ಸುಮಾರು ಇರ್ತಾವೆ. ಹೆಂಗೆ ಜೀವನ ಮಾಡ್ತೀರಿ ನೀವು? ಹೌದು ಬೇ ತಂಗಿ, ಸುಮ್ಮ ಹೊಳ್ಳಿ ಗಂಡನ ಮನೆಗೆ ಹೋಗ್ಬೇಕಾರೆ ನಾವು ಬಂದು ಹೇಳ್ತೀವಿ. ಹೌದ್ರಿ ಅಕ್ಕಾರ, ಸುಮ್ಮನೆ ಅಲ್ಲಿ ತಿರ್ಕೊತ ಹೋಗಿ ಯಾಕೆ ಜೀವನ ಹಾಳು ಮಾಡ್ಕೋತೀರಿ? ಬೇಕಾದ್ರೆ ನಿಂಗೋವಕ್ಕ ನಾವು ಎಲ್ಲ ಬರ್ತೀವಿ, ನಿಮ್ಮ ಗಂಡಗೆ ತಿಳಿಸಿ ಹೇಳ್ತೀವಿ, ಹೊಳ್ಳಿ ಹೋಗ್ವತ್ರಿ ಊರಿಗೆ. ಇಲ್ರಿ, ನಮ್ಮ ಮನೆಯವ್ರು ಯಾರ ಮಾತು ಕೇಳೋದಿಲ್ರಿ ಅಣ್ಣ. ಹೇಳಿದ್ರು ಕರ್ಕೊಳ್ಳೋದಲ್ರಿ. ನಾ ಎಲ್ಲಿಗೂ ಬರೋದಿಲ್ಲ. ನಾನು ಬಿಟ್ಟು ಬಿಡ್ರಿ, ನಾ ಎಲ್ಲರೂ ಹೋಗ್ತೀನಿ. ಮಾಡ್ವಾ ಹಂಗೆ ಏನೋ ತಪ್ಪು ಮಾಡಿ ಇರಲಿ, ಹಂಗೇನಾರ ತಿಳಿಸಿ ಹೇಳಿದ್ರೆ ತಿಳ್ಕೊತಾನೆ. ಏನು ಅಂತ ಕಟಗರು ಯಾರು ಇರೋದಿಲ್ಲ. ಸುಳ್ಳ ನೀನ ದುಡುಕಿ ಬಂದು ಅನಿಸ್ತೈತಿ. ಅಲ್ಲ ಅದ ಊರಾಗ ಎಲ್ಲರೂ ಯಾವ್ದಾರು ಒಂದು ಮನೆ ಮಾಡ್ಕೊಂಡು ಇರೋದು ಬಿಟ್ಟು ಸುಮ್ಮನೆ ಊರು ಬಿಟ್ಟು ಊರಿಗೆ ಯಾಕೆ ಬಂದೇವ ನೀನು? ಬಾರಿ ನೀನು ಧೈರ್ಯಸ್ತಿ ಬಿಡುವ. ಹ್ಞೂ ರೀ ಅಕ್ಕಾರ, ಮನೆ ಅಂದ್ಮ್ಯಾಗ ಇಂಥವು ಜಗಳ ಬರ್ತಿರ್ತಾವು ಹೊಕ್ಕಿರ್ತಾವು. ಅವ್ರ ಮನೆಗಾರ ಹೋಗ್ಬೇಕಿಲ್ರಿ. ಇದನ್ನ ಹಿಂಗೆ ಮಾಡ್ಯಾಳ ಅಂತಂದು ನಮ್ಮವ್ವ ಅಪ್ಪಗೆ ಹೇಳಿದಾರ್ರಿ. ನಮ್ಮವ್ವ ಅಪ್ಪ ಹಿಂದೆ ಮದುವೆಗೆ ಅವ್ರದಾರವ, ನೀ ನಮ್ಮ ಮನೆ ಬರಬೇಡ ಅಂತಂದು ಹೇಳಿ ಅವರು ಕರ್ಕೊಂಡು ಹೋಗ್ಲಿಲ್ರಿ. ಅವೆಂತ ಕನಗೇಡದವ ಸುಡ್ಲಿ. ಈಗ ನೋಡ್ರಿ ಅಕ್ಕಾರ, ನಾವು ಹೇಳತ್ತೀವಿ, ನಡೀರಿ ನಿಮ್ಮ ಊರಿಗೆ ಹೋಗೋಣ. ಹೋಗಿ ನಾವೆಲ್ಲ ತಿಳಿಸಿ ಹೇಳ್ತೀವಿ, ಚಂದಾಗಿರುವಂತ್ರಿ. ಐಟು ಮಂದಿ ಹೇಳಿದ್ರೆ ಹ್ಯಾಂಗೆ ಕೇಳೋದಿಲ್ಲ ನಿನ್ನ ಗಂಡ ನಾವು ನೋಡ್ತೀವಿ. ಏನು ಪಟೀಲ? ಹೌದ್ರಿ. ನಮಗೆಲ್ಲ ನಮ್ಮ ಕಾನೂನೆಲ್ಲ ಗೊತ್ತೈತೆ ಹೇಳ್ರಿ. ಹಾಗೆಲ್ಲ ಹೆಣ್ತಿನ ಹೊರಗೆ ಹಾಕೋ ರೂಲ್ಸೇ ಇಲ್ಲ. ಅದು ಏನು ಬೇಕಾದಾಗಿರ್ಲಿ ನಾವೆಲ್ಲ ಸೇರಿಸ್ತೀವಿ. ನೀವೇನು ಹೆದರ್ಕೋಬೇಡ್ರಿ, ನಡ್ರಿ ನಿಮ್ಮ ಊರಿಗೆ ಹೋಗುನು. ಬ್ಯಾಡ್ರಿ ಅಣ್ಣ, ನಿಮ್ಮ ಕೈ ಮುಗಿತೀನಿ. ನಾನು ನಿನ್ನ ಎಲ್ಲರೂ ಹಿಂಗೆ ಹೋಗ್ತೀನಿ. ಹೆಣ್ಮಗಳಿಗೆ ಬುದ್ಧಿ ಐತಿಲ್ಲೋ, ಹೇಳಿದ್ರೆ ತಿಳ್ಕೊತಾಡಿಲಿಕ್ಕಿ. ಲಕ್ಷ್ಮಣ, ಹಂಗೂ ನಿನ್ನ ಹೆಂಡತಿ ಊರ ಅಂತಿದಿ, ಮತ್ತು ನಿಮ್ಮ ಬೀಗರಿಗೆ ಯಾರಿಗಾರ ಫೋನ್ ಹಚ್ಚಿ ಹೇಳ್ಬಿಡಲ್ಲ, ಇಲ್ಲಿ ಇಂತಲ್ಲಿ ಅದಾಳ ಬಂದು ಕರ್ಕೊಂಡು ಹೋಗ್ರಿ ಅಂತಂದು. ಬೀಗರದ ನಂಬರ್ ಅಂದ್ರೆ ನಮ್ಮ ಬೀಗರ ಹೆಣ್ಮಕ್ಳದ್ದು ಯಾರ್ದು ನಂಬರ್ ಇಲ್ಲಪ್ಪ ನನ್ನ ಹತ್ರ. ನಮ್ಮ ಬೀಗರ ಅಕ್ಕನ ಮಗಂದು ಐತಿಪ್ಪ, ಮಂಜಾ ಅಂತಂದು ಅದಾನ. ಅವ್ನ ನಂಬರ್ ಇಟ್ಕೊಂಡೇನ. ಮತ್ತು ಹಚ್ಚೋಣ ನಮ್ಗೆ. ಹಚ್ಚು, ಊರಂದ ಮೇಲೆ ಅಲ್ಲೇ ಇರ್ತಾರೆ, ಗೊತ್ತಾಕೈತಿ. ಅವ್ರನ್ನಾರ ಇಲ್ಲಿ ಕರ್ಸಾಕ್ ಬರ್ತೈತಿ. ಬೇಡ್ರಿ ಅಣ್ಣ, ನನ್ ಬಿಡ್ರಿ, ನಾ ಹೋಗ್ತೀನಿ ಎಲ್ಲಾರ. ಬುದ್ಧಿ ಅಲ್ಲಿಟ್ಟಿವೇ ನೀ? ಹೇಳಿದ್ರೆ ತಿಳ್ಕೊಂತಿಲ್ಲ. ಲಕ್ಷ್ಮಣ ನೀ ಹಚ್ಚೋ. ತಡಿಯೋ, ಫೋನ್ ಮನ್ಯಾಗ ಬಿಟ್ಟು ಬಂದೇನಿ, ಪಟ್ಟನ್ ತರ್ತೀನಿ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಖಂಡಿತ ನೀವೆಲ್ಲರೂ ಆರಾಮಿರ್ತೀರಿ ಅಂತ ನನಗೆ ಗೊತ್ತು. ನಿಮ್ಗೊಂದು ಕನ್ಫ್ಯೂಸ್ ಆಗ್ತಿರುತ್ತೆ, ನನಗೆ ಗೊತ್ತು. ಈ ಲಕ್ಷ್ಮಣ ಯಾರು, ಈ ಲಕ್ಷ್ಮಿ ಗಂಡ ಯಾರು ಅಂತ ಕನ್ಫ್ಯೂಸ್ ಮಾಡ್ಕೊಡ್ತಿರ್ತೀರಿ. ಐನೋ ಇದು ಫಸ್ಟ್ ಎಪಿಸೋಡ್ ಏನೋ ಸೆಕೆಂಡ್ ಎಪಿಸೋಡಲ್ಲಿ ಇದು ಲಕ್ಷ್ಮಿ ಗಂಡ, ಇವನು ಲಕ್ಷ್ಮಣ ಅಂತ. ಏನೀಗ ಮಂಜುನ ಮದುವೆ ಆಗ್ತಿದ್ದಾನಲ್ಲ, ಈರಪ್ಪಣ್ಣನ ಮತ್ತು ದಾನಮ್ಮನ ಮಗಳಾಗಿರ್ತಾಳಲ್ಲ ಲಕ್ಷ್ಮಿ ಅಂತ, ಹಳೆ ಎಪಿಸೋಡನ್ನು ನೋಡ್ರಿ ನಿಮಗೆ ಗೊತ್ತಾಕೈತಿ. ಆಕೆ ಗಂಡ ಇವನು ಲಕ್ಷ್ಮಣ. ಇವನು ಇನ್ನೊಂದ್ರ ಜೊತೆ ಅಫೇರ್ ಇರೋದ್ರಿಂದ ಆಕೆಗೆ ನಿತ್ಯ ಕಿರಿಕಿರಿ ಕೊಡ್ತಿರ್ತಾನ ಕುಡಿದು. ಹಾಗಾಗಿ ಅವರು ಇಬ್ಬರು ಊರಲ್ಲಿ ಎಲ್ಲ ಹಿರಿಯರನ್ನ ಕೂಡಿಸಿ ಇವರು ಮುರುಗಡೆ ಮಾಡ್ಕೊಂಡಿರ್ತಾರೆ ಇವ್ರ ಸಂಬಂಧನ. ಅದಾದ್ಮೇಲೆ ಈತ ಬೇರೆ ಮದುವೆ ಆಗಿರ್ತಾನೆ. ಈಗ ಅವಳು ಮಂಜು ಅನ್ನೋವನ್ನ ಮದುವೆ ಆಗ್ತಿರ್ತಾಳೆ. ಆಕೆ ಗಂಡನೇ ಈ ಲಕ್ಷ್ಮಣ. ಇವನು ಆ ಊರ ಅಳಿಯ ಆಗಿರ್ತಾನೆ. ಹಾಗಾಗಿ ಇವಕ್ಕಿನ್ನ ನೋಡಿರ್ತಾನೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ನೀವು ಅಂದ್ಕೊಂಡಿರ್ತೀರಿ ಹಾಗೆ ಅಂತ. ಹಳೆ ಎಪಿಸೋಡ್ಗಳನ್ನ ನೋಡಿದ್ರೆ ಮಾತ್ರ ಸ್ಟೋರಿ ಗೊತ್ತಾಗುತ್ತೆ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ ಕಮೆಂಟ ಮಾಡಿರಿ. ಮತ್ತು ಈಕಿ ಹಳ್ಳಿ ಆಕೆ ಗಂಡನ ಮನೆ ಸೇರ್ತಾಳ ಇವರೆಲ್ಲ ಸೇರಿಸ್ತಾರ, ಅದನ್ನೆಲ್ಲ ಮುಂದಿನ ಎಪಿಸೋಡ್ನಾಗ ನೋಡೋಣ. ದಯವಿಟ್ಟು ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿರಿ. ನೀವು ಹೆಚ್ಚು ಲೈಕ್ ಮಾಡ್ದಂಗೆ ಇದು ಹೆಚ್ಚು ಮಂದಿಗೆ ತಲುಪತೈತಿ. ದಯವಿಟ್ಟು ಹೆಚ್ಚು ಲೈಕನ್ನು ಮಾಡ್ತಾ ಬರ್ರಿ. ಮತ್ತು ಚಾನಲನ್ನು ಇದೇ ಮೊದಲೇ ಬಾರಿ ನೋಡೋರಂತರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹೆಚ್ಚು ಮಂದಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸಾಕತ್ತೇನೆ. ಹೋಗ್ಬರ್ರಿ.